ಪ್ರತಿ ಸೀಸನ್ನಂತೆ ಈ ಸೀಸನ್ನಲ್ಲೂ ಮೊದಲ ಸೋಲು ಅನುಭವಿಸುತ್ತಿರುವ ಮುಂಬೈ ತಂಡ. ನಮಸ್ಕಾರ ನಮ್ಮ ವೆರಿಫೈ ಯೂಟ್ಯೂಬ್ ಕ್ಲಿಪ್ ಚಾನಲ್ಗೆ. CSK ಮತ್ತು ಮುಂಬೈ ಮ್ಯಾಚ್ ನಡೆಯುತ್ತಿರುವುದು ಚೆನ್ನೈ ಚೇಪಕಲಿ ಸ್ಪಿನ್ ಪಿಚ್ ಆಗಿರುವುದರಿಂದ ಲೋ ಸ್ಕೋರ್ ಆಗಿದ್ದರ ಬಗ್ಗೆ ಯಾವುದೇ ಅನುಮಾನವಿಲ್ಲ. ಟಾಸ್ ಗೆದ್ದ ಋತುರಾಜ್ ಗಾಯಕ್ವಾಡ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ರು. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡದ ಯಾವ ಸ್ಟಾರ್ ಆಟಗಾರರು ಕೂಡ ಕ್ರೀಸ್ನಲ್ಲಿ ಹೆಚ್ಚು ಕಾಲ ಅಬ್ಬರಿಸಲಿಲ್ಲ. 20 ಓವರ್ ಅಂತ್ಯಕ್ಕೆ ಮುಂಬೈ 9 ವಿಕೆಟ್ ನಷ್ಟಕ್ಕೆ 155 ರನ್ ಗಳಿಸುವಲ್ಲಿ ಪಾತ್ರವಾಯಿತು. ಈ ಸಾಧಾರಣ ಗುರಿಯನ್ನು ಬೆನ್ನತ್ತಿದ CSK ತಂಡ ಆರಂಭದಲ್ಲೇ ಉತ್ತಮ ರನ್ನನ್ನು ಕಲೆ ಹಾಕಿದೆ. ಆದರೂ ಕೂಡ ಮಧ್ಯಂತರದಲ್ಲಿ ಪರದಾಡಿದ್ದು ನಿಜ. ಕೊನೆಯ ಓವರ್ ತನಕ ಮ್ಯಾಚ್ ಹೋಯಿತು. CSK ವರ್ಸಸ್ ಮುಂಬೈ ನಡುವಿನ ಪಂದ್ಯ ನಿಜಕ್ಕೂ ಒಂದು ರೀತಿಯ ರೋಚಕತೆಯ ಹಂತಕ್ಕೆ ತಲುಪಿತು ಅಂತ ಹೇಳಬಹುದು. ಆದರೂ ಕೂಡ CSK ಗೆಲುವನ್ನು ಬಿಟ್ಟುಕೊಟ್ಟಿಲ್ಲ. 4 ವಿಕೆಟ್ ಅಂತರದಲ್ಲಿ ಚೆನ್ನೈ ಸೂಪರ್ ಕಿಂಗ್ ಗೆಲುವನ್ನು ಸಾಧಿಸಿದೆ. ಇನ್ನು CSK ತಂಡದ ಕ್ಯಾಪ್ಟನ್ ಆರಂಭಿಕ ಆಟಗಾರ ಋತುರಾಜ್ ಗಾಯಕ್ವಾಡ್ ಅರ್ಧಶತಕ ಸಿಡಿಸಿ ಸಂಭ್ರಮಿಸಿದರು. ಹಾಗೂ ರಚಿನ್ ರವೀಂದ್ರ ಅವರು ಕೂಡ ಅರ್ಧಶತಕ ಬಾರಿಸಿದರು. ಇವರಿಬ್ಬರ ಅರ್ಧಶತಕದಿಂದ CSK ತಂಡ ಗೆಲುವಲ್ಲಿ ಕಾರಣವಾಯಿತು. ಹಾಗೂ ಇವರೊಟ್ಟಿಗೆ ಇರುವ ಇನ್ನೋರ್ವ ಬೌಲರ್ ಕರಾಮತ್ ಮಾಡಿದರು. ಇವರು ನೂರ್ ಅಹಮದ್ 4 ಓವರ್ ಬೌಲಿಂಗ್ ಮಾಡಿ ಕೇವಲ 18 ರನ್ ಬಿಟ್ಟುಕೊಟ್ಟು ಬರೋಬ್ಬರಿ 4 ವಿಕೆಟ್ ಪಡೆದು ಮುಂಬೈಗೆ ಶಾಕ್ ಕೊಟ್ಟರು. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ರಾಬಿನ್ ಮನ್ದೀಪ್ ಇವರನ್ನು ಪೆಲೆವಿನ್ಗೆ ಕಳಿಸಿದರು. ಹಾಗೂ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡರು. ಇವರಿಗೆ ಸಾಥ್ ಕೊಟ್ಟ ಖಲೀಲ್ ಅಹ್ಮದ್, ರೋಹಿತ್ ಶರ್ಮಾ, ರಿಯಾನ್ ಲಿಕವನ್, ಟ್ರೆಂಟ್ ಬೋಲ್ಟ್ಗೆ ಗೇಟ್ ಪಾಸ್ ನೀಡಿದರು. ಈ 4 ಜನ ಸೇರಿ CSK ಗೆಲುವಿನಲ್ಲಿ ಪ್ರಮುಖ ಪಾತ್ರವಾದರು. ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.